ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನ ದೇವರು ಅಂತ ಕರೆಯೋದಕ್ಕೆ ಒಂದು ಚಿಕ್ಕ ಕಾರಣ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಎರಡನೇ ಚಿತ್ರ ಸಹೋದರಿ ಬಿಡುಗಡೆಯಾದ ಸಂದರ್ಭ ಅದು. ಮೊದಲ ಸಿನಿಮಾ ಬೇಡ್ರ ಕಣ್ಣಪ್ಪ ಬಿಡುಗಡೆಯಾಗಿ ಭರ್ಜರಿ ಯಶಸ್ಸನ್ನು ಕಂಡಿತ್ತು. ಅದಾದ ನಂತರ ಬಿಡುಗಡೆಯಾದ ಸಹೋದರಿ ಸಿನಿಮಾಕ್ಕೆ ಅಷ್ಟೇನು ಜನರಿಂದ ಮನ್ನಣೆ ಸಿಗಲಿಲ್ಲ. ಜೊತೆಗೆ ಸಿನಿಮಾ ಪತ್ರಕರ್ತರು ಕೂಡ ಅಣ್ಣವರ ಬಗ್ಗೆ ಒಂದು ಸ್ವಲ್ಪ ಕೊಂಕು ನುಡಿಗಳನ್ನೇ ಆಡಿದರು. ಅಂದರೆ ಉದ್ದ ಮೂಗಿನ ಈ ನಟ ಏನು ಮಾಡಲಿಕ್ಕೆ ಸಾಧ್ಯ, ನಟನೆ ಚೆನ್ನಾಗಿಲ್ಲ, ಯಾವುದೂ ಚೆನ್ನಾಗಿಲ್ಲ ಅಂತ ಸ್ವಲ್ಪ ಕೊಂಕು ನುಡಿಗಳನ್ನು ತಮ್ಮ ಪತ್ರಿಕೆಗಳಲ್ಲಿ ಬರೀತಾರೆ. ಅದನ್ನು ನೋಡಿದ ಡಾಕ್ಟರ್ ರಾಜ್ಕುಮಾರ್ ಅವರು ಪಾರ್ವತಮ್ಮನವ್ರನ್ನ ಕರೆದು ಹೇಳ್ತಾರೆ, ಪತ್ರಿಕೆಗಳು ಹೀಗೆ ಬಂದಿದೆ, ನನ್ನ ಹಾವಭಾವ ನಟನೆ ಯಾವುದು ಚೆನ್ನಾಗಿಲ್ಲ ಅಂತ ಬರೆದಿದ್ದಾರೆ, ಉದ್ದ ಮೂಗಂತ ಬೇರೆ ಬರೆದಿದ್ದಾರೆ. ಹಾಗಾಗಿ ಥಿಯೇಟ್ರಿಗೆ ಹೋಗಿ ಒಮ್ಮೆ ಸಿನಿಮಾನ ನೋಡಿ ಬರೋಣ. ಒಂದು ವೇಳೆ ನಮಗೆ ಆ ನಟನೆ ಹಾವಭಾವ ಇಷ್ಟ ಆಗಿಲ್ಲ ಅಂದರೆ ಮತ್ತೆ ರಂಗಭೂಮಿ ಕಡೆ ಮುಖ ಮಾಡೋಣ. ಸುಮ್ಮನೆ ಸಿನಿಮಾ ನಟನೆ ಮಾಡಿ ಜನರಿಂದ ಬಯಸ್ಕೊಳ್ಳೋದಕ್ಕಿಂತ ಅವ್ರು ಮರಳಿ ರಂಗಭೂಮಿಗೆ ಹೋಗುವ ಅಂತ ಹೇಳಿ ಪಾರ್ವತಮ್ಮ ರಾಜ್ಕುಮಾರ್ ಅವರನ್ನು ಅಣ್ಣವರು ಸಿನಿಮಾ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತಾರೆ. ಸಿನಿಮಾ ನೋಡ್ತಾರೆ. ಅಣ್ಣವ್ರಿಗೆ ಹಾಗೆ ಅನಿಸುತ್ತೆ, ಉದ್ದ ಮೂಗಿದೆ, ಹಾವಭಾವ ನಟನೆ ಯಾವುದೂ ಅಷ್ಟು ಹೇಳ್ಕೊಳ್ಳೋಷ್ಟು ಬಂದಿಲ್ಲ, ಸಿನಿಮಾ ಪತ್ರಕರ್ತರು ಸಹಜವಾಗಿ ಸರಿಯಾಗಿ ಬರೆದಿದ್ದಾರೆ, ಅವ್ರದ್ದೇನು ತಪ್ಪಿಲ್ಲ ಅಂತ ಸಿನಿಮಾ ನೋಡಿ ಸಿನಿಮಾ ಥಿಯೇಟ್ರಿನ ಹೊರಗಡೆ ಬರ್ತಾರೆ. ಆವಾಗ ಅಲ್ಲಿ ನೆರೆದಿದ್ದಂಥ ಸಾವಿರಾರು ಅಭಿಮಾನಿಗಳು, ಸಾವಿರಾರು ಸಿನಿಮಾ ಪ್ರೇಕ್ಷಕರು ಅಣ್ಣವರನ್ನು ಕಂಡು ಇವರು ನಿಜವಾದ ದೇವರು, ಅಣ್ಣವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ದೇವರು ಅಂತ ಕೂಗ್ತಾರೆ. ಆ ಮಾತಿನಿಂದ ದಿಗ್ಭ್ರಾಂತ ಅಥವಾ ಮಾತೇ ಹೊರಡದಂಥ ಡಾಕ್ಟರ್ ರಾಜ್ಕುಮಾರ್ ಅವರು, ನಾನು ದೇವರಲ್ಲ, ನನ್ನಂಥವನನ್ನು ನಿಮ್ಮ ಹೃದಯದಲ್ಲಿ ಜಾಗ ಕೊಟ್ಟು ಇಟ್ಕೊಂಡಿದ್ರಲ್ಲ, ನೀವು ದೇವರುಗಳು, ಅಭಿಮಾನಿಗಳೇ ದೇವರುಗಳು ಅಂತ ಅಭಿಮಾನಿಗಳನ್ನು ಮೊಟ್ಟ ಮೊದಲ ಬಾರಿಗೆ ದೇವರು ಅಂತ ಕರೀತಾರೆ. ತಮ್ಮ ಎರಡನೇ ಸಿನಿಮಾ ಸಹೋದರಿಯಿಂದ ಅಭಿಮಾನಿಗಳನ್ನ ಅಣ್ಣವರು ಅಭಿಮಾನಿ ದೇವರುಗಳಂತ ಕರ್ಕೊಂಡು ಬಂದರು. ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ